ಕಣ್ರಿ, ಯಾರು ಬೇಜಾರಾಗಬೇಡ್ರಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಬಿಡ್ತೀನಿ ರೀ, ಬಿಡಲ್ಲ ಅಂತಲ್ಲ. ಅದ್ರ ನೈಟ್ ಒಳಗಡೆ ಒಂದು 3 ವಿಡಿಯೋ 2 ವಿಡಿಯೋನಾರು ಅಪ್ಲೋಡ್ ಮಾಡ್ತೀನಿ ರೀ. ಇದೇ ಥರ ಸಪೋರ್ಟ್ ಮಾಡಿ. ನಾನು ಹಾಕ್ದಾಗೆಲ್ಲ ಕಮ್ಯುನಿಟಿ ಪೋಸ್ಟ್ ಎಲ್ಲ ಹಾಕ್ದಾಗೆಲ್ಲ ಎಲ್ಲರೂ ಸಪೋರ್ಟ್ ಮಾಡಿರ್ತೀರ. ಆದಾಗ ಮಾಡಿ, ಇಲ್ಲ ಅಂದ್ರೆ ಏನು ಪರವಾಗಿಲ್ಲ ಅಂತೇಳಿ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ಒಂದು ಹೆಣ್ಣನ್ನ ಕಷ್ಟನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಕಮೆಂಟ್ ಹಾಕ್ದಿರಾ, ಇಲ್ಲ ಹುಷಾರಾಗಿ ಫಸ್ಟು ಅಂತೇಳಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಅಂತ ಕೇಳ್ಕೊತೀನಿ. ನಿಮ್ಮ ಹತ್ರ ಅತ್ತಿಯವರ ಇಲ್ಲಿ ನೋಡ್ರಿ, ರೊಟ್ಟಿ ತಿನ್ಕೊಳ್ಳಿ ಬರ್ರಿ, ತಿನ್ನಿಸ್ತೀರಿ. ತಿರಿಕಲ್ರಿ ಇತ್ತಾಗ, ತಿರಿಕಲ್ರಿ, ನಮ್ಮ ಮತ್ತೆ ಎಲ್ಲ ತಿರಿಕಲ್ರಿ ನೀವು. ಅಯ್ಯ ನನ್ನ ಮಗ ಹಾಸ್ಪಿಟ್ಲಾಗ ನನ್ನ ಮಗನ ಕೊಟ್ಟ ಹಂಗೆ ಓನಾರ ಹಾಕ್ಬೇಡ ಅಂತ ಹೇಳಿ ನನ್ನ ಮಗಂಗೆ ಕೊಡ್ಬೇಡ. ನನ್ನ ಮಗಂಗೆ ಓನಾರ ಹಾಕ್ಬೇಡ. ಅದೀಪತ್ತಿಗೆ ಸತ್ತೋರ್ ಗಿಡದಂಗ. ನನ್ನ ಮಗ ಬದುಕನ ಚೆನ್ನಾಗವನೆ. ನನ್ನ ಮಗ ಚಂದವನೆ. ಹ್ಞೂ ರೀ, ನಿಮ್ಮ ಮಗ ಚೆನ್ನಾಗೋಣ. ನಾಳೆ ಹೂನಾರ ಎಲ್ಲ ತೆಗಿತೀನಿ, ದೀಪ ಎಲ್ಲ ತೆಗಿತೀನಿ. ಹಚ್ಚ ಸರಿನಾ? ಬರ್ರಿ ಊಟ ಮಾಡಿ ಬರ್ರಿ. ರೊಟ್ಟಿ ತಂದೀನಿ, ರೊಟ್ಟಿ ತಿನ್ಕಲ್ರಿ. ನೋಡ್ರಿ ಅಮ್ಮ ತಗೊಳ್ಳಿ. ನಿನ್ನ ಮಗಳಂತೂ ಮನೆಯಾಗ ಕುಂದ್ರೂ ಅಲ್ಲು. ನಮ್ಮ ಬೆಂಕಿ ಚಿಕ್ಕಮ್ಮಂಗ ಬರೀ ಕೊಟ್ಲೆ ಕೊಡ್ತಾಳ. ಹೊಟ್ಟೆ ಹತ್ರ ಹೋಗಿ ಕುತ್ಕತೀನಿ ಅಂತಾಳ, ಅಳು ಅಂತಾಳ, ನಗು ಅಂತಾಳ. ಸೀರೆ ಹಾಕ್ಸಕ್ಕಿಲ್ಲ ಚಿಕ್ಕಮ್ಮ. ಓ ಜಯರೋಹಿಣಿ, ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ನಿಮ್ಮಟ್ಟಿ ಬರ್ಲಾಕ್ ಬಂದಿದ್ಲೇನ ಈಕೆ? ನಾನು ಬೆಳಗ್ಗೆ ಹೋಗ್ಬೇಕಾರ ಈರಮ್ಮ ಎತ್ಕೊಂಡು ಹೋದ್ಲು. ಅಲ್ಲಿ ಇಲ್ಲಿ ಸುತ್ತಾಡಿಸಿ ಕಳಿಸ್ತಾಳ ಅನ್ಕೊಂಡೆ, ನಿಮ್ಮಟ್ಟಿ ಕರ್ಕೊಂಡು ಬಂದ್ಬಿಟ್ಟಾಳ ಏನ? ಕರ್ದವ್ರ ಪಕ್ಕಂತ ಆಡ್ಬಿಡ್ತಾಳ, ಚಕ್ಕಂತ ಆಡ್ಬಿಡ್ತಾಳ. ಅದಂತೂ ನಿಜಾನೇ ಬಿಡು ಚಿಕ್ಕಮ್ಮ. ಈಕೆ ಅಂತೂ ಕರ್ದವ್ರ ಕಡೆಗೆ ಹೋಗ್ತಾನೆ ಇರ್ತಾಳೆ, ಒಂದು ನಿಮಿಷ ಸುಮ್ಮನೆ ಇರಕ್ಕಿಲ್ಲ ನೋಡ. ಅಲ್ಲೇ ಕುಂದ್ರೆ ಆಡ್ತಿರ್ತಾಳೆ. ಈ ಅಮ್ಮಂಗೆ ಒಂಚೂರು ಊಟ ತಿನ್ನಿಸ್ತೀನಿ. ಇನ್ನೇನು ಈಕೆ ಇನ್ಮೇಲೆ ಮಗು ಇದ್ದಂಗೆ ಈಕೆಗೆ ಊಟ ಮಾಡಿಸ್ಬೇಕು. ನನ್ನ ಮಕ್ಳಿಗೆ ಏನೋ ಎತ್ಕೊಂಡು ತಿನ್ನಿಸ್ಲಿಲ್ಲ. ಇವು ಈ ಅಮ್ಮಂಗೆ ಮಾಡಿಸ್ಬೇಕು, ಏನೋ ಮಾಡೋಕ್ಕಾಗಕ್ಕಿಲ್ಲ. ಅವನೆಲ್ಲ ಚಿನ್ಮನ್ಕೆ ಕಾಣ್ತಾನೆ ಇಲ್ಲ, ಮರಿಕಂಟಿ ಕಾಣ್ತಾನೆ ಇಲ್ಲ. ಎಲ್ಲೋದ ಅವನಂತೂ ಕಾಣಿಸ್ತಾನೆ ಇಲ್ಲ. ಯಾರು ತಗೋಗೋನೆ ಆಡಕ್ಕ? ಅವನ್ನ ಸುಂದರ ಅಮ್ಮ ಬಂದಿದ್ದು ಬೆಳಿಗ್ಗೆ, ಹಂಗ ನೋಡಿ ಮಾತಾಡ್ಸ್ಕೊಂಡು ಹೋಮ ಅಂತೇಳಿ 5 ದಿನ ಆಯ್ತಲ್ಲ ಅಂದ್ಬಿಟ್ಟು ಹಂಗ ಎತ್ಕೊಂಡು ಹೋದ್ಕನ. ನಾನು ಆಡಿಸ್ತೀನಿ ಕೊಡವ ಅಂದ್ಬಿಟ್ಟು ಬೆಳಿಗ್ಗೆ ಎತ್ಕೋದ್ರೆ ಇನ್ನೂ ತಂದ್ಬಿಟ್ಟಿಲ್ಲ. ಮಧ್ಯಾಹ್ನ ಆಯ್ತಾ ಬಂತು, ಅದಕ್ಕೆ ಈಕಿಗೂ ಊಟ ಮಾಡಿಸ್ಕೊಡಮ್ಮ, ಆಮ್ಯಾಗ ಹೋಗಿ ನಾನೇ ಎತ್ಕೊಂಬರಮ್ಮ ಅಂತೇಳಿ. ಈಕಿನೂ ಪೋಟದಾಗ ಹೂವು ಇರಕ್ಕೆ ಬಿಡೋಕ್ಕಿಲ್ಲ, ಏನಿಲ್ಲ. ಯಪ್ಪ ಹೊಸಿಗೊಳಿಕಲಕ್ಕಿಲ್ಲ ಬಿಡು ಇದು. ಆದ್ರೂ ನೀನೇ ಗ್ರೇಟ್ ಬಿಡು ಚಿಕ್ಕಮ್ಮ. ನಿಮ್ಮ ಮತ್ತೆ ಅಷ್ಟೇ ಮಾಡಿದ್ರು ಕುತ್ಕೊಂಡು ತಿನ್ನಿಸ್ತಿ. ಅದೇ ಅನ್ನೋದು, ಯಾರನ್ನೇ ಮಾಡಿರ್ತಾರೆ ಅವ್ರಿಗೆ ಮಕ್ಕ ಚಿಟ್ಟಿಡ್ದು ಹೆಂಗೆ ಎಲ್ಲರೂ ಬದುಕು ಬಾಳ್ತಾರೆ ಅನ್ನೋದಕ್ಕೆ ಇದೇ ಕಾರಣ ನೋಡು. ಹೆಣ್ಮಕ್ಳು ಎಲ್ಲನೂ ಸೋಲ್ತಾರೆ, ಕಾಮದೇನು ಅನ್ನೋದಕ್ಕೆ ಇದಕ್ಕೆ ಎಲ್ಲ ಚಿಕ್ಕಮ್ಮ. ಏನೋ ಮಾಡ್ತಿ, ಈಗ ನನ್ನ ಮನೆ ಬರೋದಲ್ಲ ಇರಲಿಲ್ಲ, ಹೋದ ಹಂಗನ್ಕೊಂಡು ಅವಳವನ್ನ ಏನಾರು ಅನ್ನೋದ್ರಿಂದ ಮಾಡೋದ್ರಿಂದ ಏನು ಬರುತ್ತೆ? ಇವಾಗ ಅವಳು ಮಗು ಇದ್ದಂಗೆ, ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮ್ಯಾಗ ಬಂದೈತಿ. ಏನು ಮಾಡೋಕ್ಕಾಗಕ್ಕಿಲ್ಲ, ಹಣೆ ಬರೋದಲ್ಲಿ ಇದ್ದಂಗೆ ಆಗಿ ಸೈ ಅನ್ಕೊಂಡು ನಡೀತಾ ಇರ್ಬೇಕಷ್ಟೇ. ಒಂದು ಮಗಳೇ ಒಂದು ನಡ್ತಿದ್ದಿ. ಚಿಕ್ಕಮ್ಮ ಅಂದ್ರೆ ಅವಳು ನಿಮ್ಮ ಅಕ್ಕ ಎತ್ಕೊಂಡೋಳೆ ಅಂತ ಆಡ್ಕೊಂಡು ಹತ್ತಿದ್ದಿ. ಲೆಕ್ಕಂತ ಕುಂತಿದ್ದಿ ನಿನ್ನ. ನೋಡಿಲ್ಲಿ ನೋಡು, ಮರಿನೇಹಮ್ಮ ಹೆಂಗೈತವಳೆ ಚಿನ್ಮನ್ಕಿ. ಈಗ ನಮ್ಮ 3 ಹೊತ್ಕೊಂಡ ಕುಂದಿರ್ತಾರೆ. ಇಳಿಯ ನೀ ಕೇಳಕ. ಈಗ ಮುಚ್ಚು ಜಾಸ್ತಿ ಆಗ್ಬಿಟ್ಟೈತೆ. ಒಬ್ಬಕಿನ ಆಡ್ಕೊಂಡು ಕುತ್ಕೊಂತಿದ್ನು, ಇವಾಗ ಎಲ್ಲರೂ ಸೇರ್ಕೊಂಡ್ಬಿಟ್ಟವ್ರೆ. ನಗದ್ ನೋಡು ಅಳದು. ಎತ್ಕೊಂಡೋಳಿ ಅಂತೇಳಿ ಕಳ್ಳಿ ಈಕಿ. ಅಲ್ಲ ಕಂಚಿಕ್ಕಿ, ಇಬ್ರಿಗೂ ಹೆಸರಿಟ್ಟಿಲ್ಲೇನ? ಇನ್ನ ಎಲ್ಲರೂ ಬರೀ ಮರಿನೇಹ ಮರಿಕಂಟಿ ಅಂತಾರ, ಇನ್ನ ಏನು ಹೆಸರಿಟ್ಟಿಲ್ಲೇನ? ಚಿಕ್ಕಪ್ಪನ್ಗ ಇದ್ದಾಗಲೂ ಇಟ್ಟಿಲ್ಲೇನ ಇಬ್ರಿಗೂ ಹೆಸರುಗಳು? ಅದೇನು ಅಂತಾರಲ್ಲ ಹಂಗಾಯ್ತು ಕಣವ. ತಿನ್ನಕ ಇಟ್ಟಿಲ್ದಾರ ಜುಟು ಮಲ್ಗೆವು ಅಂತ. ನಮ್ಮ ಮಕ್ಳಿಗೆ ಇವು 2 ಹೆಸರು ಇಡ್ತಿದ್ದವು. ಬೇಡ ಕಣವ, ನಾನೇ ಯಾವ್ದಾರು ಒಂದು ಹೆಸರು ಸೂಲ ಇದು ಉಪ್ಪಿಟ್ಟು ಸಾಲ ಸೇರಿಸ್ಬೇಕಲ್ಲ, ಅಷ್ಟೊಳಗೆ ಇಡ್ತೀನಿ. ಈಕಿಗೂ ಆತಂಗೂ ಏನಾರು ಇಡಬೇಕು. ನೋಡಮ್ಮ ಏನಾರು ಇಡು ಮತ್ತು. ಸರಿ ಕಂಚಿಕಮ್ಮ, ನನಗೂ ಕೆಲಸ ಐತಿ. ಚಿಕ್ಕಮ್ಮನ ನೋಡ್ಕೋಬೇಕಲ್ಲ. ಈಗ ಅಡುಗೆ ಎಲ್ಲ ನನ್ನ ಮ್ಯಾಗ ಬಿದ್ದೈತಿ. ಒಂಚೂರು ರೆಸ್ಟಲ್ಲಿ ಇರೋಕೆ ಕೇಳೋರೆ ಬೆಂಕಿ ಆತ ಚಿಕ್ಕಮ್ಮನ. ಅದಕ್ಕೆ ನಾನೇ ಮಾಡ್ಕೋಬೇಕನ್ನ ನಾನು ಹೊರಡ್ತೀನಿ. ಸರಿ ಕಣ, ಮಾತಿನ ಬಿಟ್ಟು ಹೋಗು. ಹತ್ರ ಆಯ್ತಲ್ಲ, ಅವಳೇನು ಅಳ್ತಿರ್ತಾಳ, ನೀನು ಏನು ಯೋಚನೆ ಮಾಡ್ಬಿಡ, ಬಿಟ್ಟು ಹೋಗು. ನಾನು ನೋಡ್ಕೊಂತೀನಿ. ಹೋಗವ ಆಕೆ ಎತ್ತರ ಆಯ್ತಲ್ಲ, ಕಾಗೋದ ಕರ್ತಾಳ. ಬಾಬು ಅಂತ ಕರಿತಿರ್ತಾಳ. ಹೋಗ್ಬೇಡ, ಹೋಗು. ಫಸ್ಟ್ ಹೋಗಿ ಅದೇನೈತೆ ಅದು ಮಾಡೋಗವ. ಏನಮಿ ನನ್ನ ಮ್ಯಾಗ ಕಣ್ಣು ಗುರೈಸ್ತಿ, ಕಣ್ಗುಡ್ಡೆ ಕಿತ್ತಬಿಡ್ತೀನಿ. ಅಟ್ಟೆಗ ಸುಮ್ಮನೆ ಆಡ್ಕೊಂಡು ಕೂತಿರ್ಬೇಕು. ಅವನ್ನ ಯಾರು ನೋಡ್ಕೊಂತಾರ? ನೀನೇ ನೋಡ್ಕೋಬೇಕಿಲ್ಲ. ಅವನು ನೀನೇ ನೋಡ್ಕೋಬೇಕು. ಅಣ್ಣ ಪಪ್ಪನು ನೀನೇ ನೋಡ್ಕೋಬೇಕು ತಾನೆ. ನೋಡು ಮಗ ಚಂದ್ರಸದ. ಮಮ್ಮಿ ನೇಹವು ನಿನ್ನ ನೋಡಿಲ್ಲ, ಬೈದ್ಗಿರಿ ಅಂದ್ರೆ ನಾಳೆಗೆ ಕುಯ್ದ್ಬಿಟ್ಟು ನಾ ಬಾರ ಹೇಳ್ಬಿಡ್ತೀನಿ. ಸುಮ್ಮನೆ ಕುಂತ್ಕ. ದದ ಅಂತ ಬೈತಾಳ. ಬೈಯೋದ್ ನೋಡು, ಬೈಯೋದ ಏನು ಅರ್ಥ ಆಗುತ್ತ ಅಂತ ಬೈತಾಳ. ಮುಚ್ಕೊಂಡು ಕುತ್ಕ. ನಾಳೆ ತಿಳ್ಬಿಡ್ತೀನಿ. ಮುಚ್ಚ. ಸುಮ್ಮನೆ ಕುತ್ಕೊಂಡು ಆಡ್ಬೇಕು. ನಿಮ್ಮ ಅಪ್ಪ ಬರೋವರೆಗೂ ಒಂದಿ ಅಂದ್ರೆ ಬಿದ್ದೋಯ್ತವ ಮಗಳೇ. ಬದಿಗೆ ನೀ ನೋಡಲ್ಲವ ನಿಮ್ಮ ಪೆಂಟ್ ಕುಂತಾಳೆ. ನೋಡಲ್ಲ ಕಂಟಿ ಮಗನ ಮರಿಕಂಟಿ. ನೋಡಲ್ಲಿ ನಿಮ್ಮ ಪೆಂಟ್ ಚಿನ್ಮನ್ಕಿ ಕೂತಾಳೆ. ಚಿನ್ಮನ್ಕಿ ಏನಲ್ಲ ಸುಂದ್ರ, ಊರ್ ಗೌಡ ಆದ್ಮೇಲೆ ನಿನ್ ಗಡಪ್ಪೆ ಚೇಂಜ್ ಆಗ್ಬಿಟ್ಟೈತಲ್ಲ. ಏನೆಲ್ಲ ಕಂಟಿ ಮಗುನ ಎತ್ಕೊಂಡು ಸುತ್ತಕತ್ತಿ. ನೀನು ಮಕ್ಳು ಎತ್ಕೊಂಡು ಸುತ್ತಕತ್ತಿರೋದು. ಅವಾಗೆಲ್ಲ ಬೇಕೊಂಡಾಡಿ, ಇವಾಗ ಕಂಟಿ ಮಗನೇ ಎತ್ಕೊಂಡು ಸುತ್ತಪ್ಪ. ನೋಡ್ಲವ ನಿನ್ನ ಪೆಂಟ್ ಕರಿಯಕತ್ತಾಳೆ ಬಾಬಾ ಅಂತೇಳಿ ನಡಿ ಕೊಂಡಿರ್ತೀನಿ ಬಾಡಿ ಮಗನ. ನಿನ್ನ ಎತ್ಕೊಂಡು ಸುತ್ತಿಸಿ ನನಗಂತ ಸಾಕಾಗ್ಬಿಟ್ಟೈತೆ. ಬಾರಪ್ಪ, ಕೈ ಅಂತ ನೋವು ಬರ್ತೈತೆ ಬಾ. ಏನೆಲ್ಲ ಸುಂದ್ರ, ಊರು ಗೌಡ ಆದ್ಮ್ಯಾಗ ನಮ್ಮನ್ನೆಲ್ಲ ಮರ್ತ್ಬಿಟ್ಟಲ್ಲ ಬೋಡಿ ಮಗನ. ಏನು ಕಂಟಿ ಮಗನ ಎತ್ಕೊಂಡು ಸುತ್ತಕತ್ತಿ ಎಲ್ಲ ನಿಮ್ಮವ್ವ ತಾನೇ ಬೆಳಗ್ಗೆ ಎತ್ಕೋತಾಳು. ಇಲ್ಲೆಲ್ಲ ಆಡಕ್ಕೆ ಯಾರು ಕರ್ಕೊಂಬಂದಿದ್ರು, ನಿಮ್ಮವ್ವ ಎತ್ಕೋದ್ಲಲ್ಲ. ನೀನೇನು ಬಿಡುಗು ಪೂಜಾರಪ್ಪ. ನಾನು ಗೌಡ ಆದ್ರೂ ಅಷ್ಟೇ, ಏನಾದರೂ ಅಷ್ಟೇ. ನಾನು ಹೆಂಗಿರ್ಬೇಕು ಹಂಗೆ ಇರ್ತೀನಪ್ಪ. ನಾನಂತೂ ನಾನು ಮೆರೆಯೋದು ಇಲ್ಲ, ನಾನು ಸೊಕ್ಕಲ್ಲಿ ಆಡೋದು ಇಲ್ಲ. ಯಾಕಂದ್ರೆ ನಮ್ಮ 3 ಜನನ ನಾವೆಲ್ಲರೂ ಇಷ್ಟಪಡೋರಿ. ನಾವು ಹೆಂಗಿರ್ಬೇಕು ಹಂಗಿರ್ಬೇಕು. ನಾವೇನು ಅದೇನೋ ಕಿರೀಟ ಬಂತು ಅಂತೇಳಿ ಮೆರಿಬಾರ್ದು. ಬಿದ್ದಾಗ ನಾವು ಸೋಲ್ಬಾರ್ದಂತೆ. ಬಿದ್ದಾಗ ಮ್ಯಾಕ್ ಎದ್ದೇಳ್ತೀವಿ ಅನ್ನೋ ಧೈರ್ಯ ಇರ್ಬೇಕಂತ. ಎದ್ದಾಗ
ನಮ್ಗೊಂದು ಮೇಕಿದ್ದಾಗ್ಲೂ ನಮ್ಗೆ ಆ ದುರಂಕಾರ ಬರಬಾರ್ದಂತ ಅದಂತೂ ಕೇಳಿನಿ ನಮ್ಮವ್ವ ಅದೇ ನಮ್ಮಪ್ಪನ ಅದನ್ನೇ ಹೇಳ್ಕೊಟ್ಟಿರೋದು ಕಣ ನನಗೆ. ಏನೋ ಬಿಡಲ್ಲ ಊರ್ಗೌಡ್ನಾಗಿದ್ದು ಚೆನ್ನಾಗಿ ಬದುಕು ಭಾಳ ಸುಮ್ಕ ಜನಗಳು ಹೆಂಗಿದ್ರು ಮಾತಾಡ್ತಾರೆ. ನೋಡಿ ಈಗ ನೇವನ ಮಗನ ನೀನು ಎತ್ಕೊಂಬಂದಿರುತ್ತೆ ನೂರು ಮಂದಿ ನೂರು ಮಾತಾಡ್ತಾರೆ. ಹಿಂಗೆ ಜನಗಳು ಮಾತಾಡೋದು ಅವಳಿಗೂ ಹಂಗೂ ಸಂಬಂಧ ಐತೆ ನಂಗೆ ಹಿಂಗಂತ ಕಟ್ಟೋರೆ ಜಾಸ್ತಿ ಇರ್ತಾರ. ಯಾವುದಕ್ಕೂ ತಲೆಗಚ್ಕೊಬೇಡ. ಹೆಣ್ಮಗಿಗೆ ಅದನ್ನ ಹೇಳು ಬಂದ್ಬಿಡ್ತೀನಕ್ಕ ನಾನು ನಿಂತ ಅಮ್ಮಿದ್ದಂಗೆ ಅಣ್ಣಿದ್ದಂಗೆ ಅಂತೇಳಿ ಕರ್ಕೊ ಹೋಗ್ಬಿಡು. ಇಲ್ಲಾಂದ್ರೆ ಆ ಹೆಣ್ಮಗ ದಿನ ಕುರುಗೋಂಗೆ ಆಗ್ಬಿಡುತ್ತೆ. ಅಯ್ಯೋ ಬಿಡ ಮರೆಯ ಆಳು ಒಂದು ಕಲ್ಲು ಅನ್ನಂಗ ದಿನ ಒಬ್ಬೊಬ್ರು ಮಾತಾಡ್ತಾನೆ ಇರ್ತಾರ, ಏನು ಮಾತಾಡೋಕ್ಕಾಗಕ್ಕಿಲ್ಲ. ಇವಾಗ ನಾವು ಚೆನ್ನಾಗಿದ್ರು ಮಾತಾಡ್ತಾರ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರ. ಇವಾಗ ಸುಂದ್ರ ಜೊತೆ ನಾ ಮಾತಾಡಿದ್ರು ಕೆಡ್ತಾ ಮಾತಾಡ್ತಾರಪ್ಪ. ಅದಕ್ಕೆ ಎಲ್ಲರೂ ಹೊಣೆ ಕುಂದ್ರು ಕದ್ದೇನ ಏನು ಮಾಡ್ಯಾರು ಮಾತಾಡ್ಕೊಳ್ಳಿ, ತಲೆ ಕೆಡ್ಸ್ಕೋಬಾರ್ದು. ನಾವೇನು ಅಂತಾರೆ ನಮಗೆ ಗೊತ್ತಿದ್ರೆ ಸಾಕು, ನಮ್ಮ ಗಂಡರು ಗೊತ್ತಿದ್ರೆ ಸಾಕು. ಮಂದಿ 100 ಮಂದಿ 100 ಮಾತಾಡ್ಕೊಳ್ಳಿ ತಕ್ಕ ನಮ್ಗೇನ ಬೇಕಾಗೈತಿ. ಅದಕ್ಕೆ ಕಣ್ರಕ್ಕ ನೀವು ನಮ್ಮೂರು ಜನ ನನ್ನ ಮನೆ ಹೆಣ್ಮಕ್ಳಿದ್ದಂಗೆ ನಮ್ಮ ಮನೆ ಅಕ್ಕ ತಂಗಿರಿದ್ದಂಗೆ ಅಂತ ಹೇಳ್ಕೊಳ್ಳೋದು ನಾನು. ಅದಕ್ಕೆ ಊರು ಮಂದಿ ಎಲ್ಲ ನನಗೆ ಸುಂದ್ರ ನೀನು ಹಂಗೆ ಹಿಂಗೆ ಲಕ್ಷ್ಮಿ ಅತ್ತೆತವಿಂದ ಪ್ರತಿ ಒಬ್ಬರು ಸುಂದ್ರ ಒಳ್ಳೆಯವನು ಅನ್ಕೊಂಡು ನಮ್ಗೆ ಒಳ್ಳೆ ಬುದ್ಧಿ ಇದು ಮಾಡಿಕೊಟ್ರಕ್ಕ ಇವತ್ತು ನೋಡ್ರಿ ನನ್ನನ್ನು ಊರ್ಗೌಡ್ನಾಗ ನಿಲ್ಸಿರಿ. ಹಂಗೂ ಲಕ್ಷ್ಮಿ ಅತ್ತೆನೇ ನಿಲ್ಸು ಅನ್ಕೊಂಡಿದ್ದಿ ಏನು ಮಾಡ್ತಿ ಹೆಣ್ಮಕ್ಳು ನಿಂತ್ಕೊಳ್ಳಂಗಿಲ್ಲ ಊರ್ಗೌಡ್ತಿ ಅಂತ ಬೇಡ ಅಂದ್ಬಿಟ್ಟು ಊರ್ಗೌಡ್ರಾಗೆ ನಿಲ್ಸವ್ರ. ಕಂಟಿ ಮಗನ ಬೊಡ್ಡೈನ ಏನೆಲ್ಲ ಕುತ್ಕೊಳ್ಳೋ ಮಡ್ಗಾಗ್ಬಿಟ್ಟಿದ್ದಿಲ್ಲ ಏನೆಲ್ಲ ನೀನು ಅಪ್ಪನ ಥರ ಬುದ್ಧಿ ಕಲಿಬೇಡಲೇ ಬೊಡ್ಡಿ ಮಗನ. ಎಲ್ಲ ಥರನೂ ಆಡ್ಕೊಂಡು ಪಾಡ್ಕೊಂಡು ಬೆಳೆ ಎತ್ ಕಲ್ತ್ಕ ಒಳ್ಳೆ ವ್ಯಕ್ತಿ ಆಗು. ನೋಡ ನನ್ನ ಮಗಳು ಎಷ್ಟು ಚೆನ್ನಾಗಿ ಆಡುತ್ತೆ ನನ್ನ ಹೆಣ್ಮಗ. ಅಯ್ಯೋ ಬಂಗಾರಿ ಹಿಂಗೆ ಆಡ್ಕಂತ ಖುಷಿ ಆಗಿದ್ಬಿಡು. 10 ವರ್ಷ ಮಕ್ಳಿದ್ದಿಲ್ಲ ಹೆಂಗೋ ಭಗವಂತ ಕೊಟ್ಟ ಮಗಳನ್ನ ಚಿಂದಂತ ಮಗಳು ಕೊಟ್ಟವನ. ಹೆಣ್ಮಗಿನ ಕಂಡ್ರಪ್ಪ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡದಪ್ಪ ಈಗ. ಹ್ಞೂ ಕಣ್ರಿ ಈಗೆಲ್ಲ ನಡೀತಿರ ನೋಡಿದ್ರ ಯಪ್ಪ 5 ವರ್ಷದ ಹೆಣ್ಮಗಿನ ಮ್ಯಾಗ ರೇಪ್ ಮಾಡಿ ಸಾಯಿಸೋರಲ್ಲ ಎಂಥ ಜನ ಇರ್ತಾರಪ್ಪ ಭಗವಂತ. ನನ್ನ ಮಕ್ಳನ್ನ ಯಾರ ಕೈ ಯಾರು ಕೊಡೋಕೆ ಮೈ ನಡುಕ್ತಾವ. ಯಪ್ಪ ನಾನು ಯಾರ ಕೈಲೂ ಕೊಡೋಕಿಲ್ಲಕ್ಕಪ್ಪ. ನನ್ನ ಮಗಳನ್ನ ನಾನಾ ಸಾಕಂತೀನಿ, ಕಷ್ಟ ಆದರೂ ಚಿಂತೆ ಇಲ್ಲ, ನಾನಾ ಎತ್ಕೊಂಡು ನಾನಾ ಸಾಕಂತೀನಿ, ನಾನಾ ನೋಡ್ಕೊಂತೀನಿ. ಅವಳು ಹಿಂದೆ ಬೆನ್ನೆಲುಬಾಗಿ ನಾನು ನಿಂತಿರ್ತೀನಿ ಕಪ್ಪ. ನನಗೂ ವಿಚಾರ ಕೇಳಿ ಭಾಳ ಶಾನೆ ಬೇಜಾರಾಗ್ಬಿಡ್ತಕ್ಕನ. ನಿಮ್ಮ ಹೆಸರು ಬೇಗ ಬರ್ನೋಲ್ತು ನೋಡ. ಪ್ರಮೀಳಮ್ಮ ಕನಲ್ಲ ಯಾಕಲ್ಲ ಮರ್ತೋಗ್ಬಿಟ್ಟಲ್ಲ. ಪ್ರಮೀಳಕ್ಕ ಅಂತಿದ್ದಲ್ಲ ಮರ್ತೋಗ್ಬಿಟ್ಟಲ್ಲ. ಹೌದು ಕಣ್ ಪ್ರಮೀಳಕ್ಕ. ನನಗಂತೂ ಏಟ್ ಭಯ ಆಗ್ಬಿಡ್ತು ಅಂದ್ರೆ ಪಾಪ ಆ ಹೆಣ್ಮಗ ಸ್ಕೂಸು 5 ವರ್ಷದ ಹೆಣ್ಮಗಿನ ಹಂಗೆ ಮಾಡ್ಕೊಂತವನಲ್ಲ. ಅದಕ್ಕೆ ಕುಂಡೇಟ್ ಹೊಡ್ದು ಸರಿಯಾಗಿ ಮಾಡೋ. ಇಂಥ ನನ್ನ ಮಕ್ಳಿಗೆಲ್ಲ ಹಿಂಗೆ ಆಗ್ಬೇಕು. ಯಾರ್ಯಾರು ಸಾಯಿಸ್ತಾರೋ ಅವ್ರಿಗೆಲ್ಲ ಅಲ್ಲಿ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬಿಡ್ಬೇಕು. ಇಂಥ ಸುಳ್ಳ ಮಕ್ಳನ್ನೆಲ್ಲ ಉಳಿಸ್ಬಾರ್ದು ಬಡ್ಡಿ ಮಕ್ಳನ್ನ. ಹೆಣ್ಮಕ್ಳು ಅಂದ್ರೆ ಏನು ತಿಳ್ಕೊಬಿಟ್ಟವು. ಸುಂದ್ರ ನೀನು ಇಲ್ಲೇ ಇದ್ದೀರಾ, ನಾನು ನಿನ್ನೆ ಹುಡುಕೊಂಬಂದಕ್ಕಲ್ಲ. ಮನೆ ಗೌಡ್ರ ಮನೆ ಬಾಡಿಗೆ ಕೊಡ್ತೀನಿ ಅಂತಲ್ಲ ನಮ್ಗೆ ಕೊಟ್ಬಿಡತ್ತಾಗ. ಪ್ರಚು ಯಾಕಲ್ಲ ಮನೆ ಖಾಲಿ ಮಾಡ್ತಿದ್ದಿಲ್ಲ ನಿಮ್ಮ ಅವ್ವ ಏನಾರು ಅಂದಲ್ಲ ಯಾಕಲ್ಲ ಮಯೂರು ಕರ್ಕೊಂಡು ಹೋಯ್ತು ಏನ ಯಾಕ ಪ್ರಚು? ಏನು ಹೇಳಿ ಪೂಜಾರಪ್ಪ ನನಗಂತೂ ಸಾಕೋಗೋಯ್ತು ಪುರೋಯ್ತಪ್ಪ. ಯಾಕಾದ್ರೂ ನಮ್ಮ ಮಟ್ಟಿಯಾಗಿದ್ದಾನೋ ಅನ್ಸುತ್ತ. ನಮ್ಮವ್ವ ಇರು ಗಂಡ ಹೆಂಡತಿ ಚೆನ್ನಾಗಿರ್ಲಿ ರೂಮ್ ಹಾಕೋ ಈ ಗಂಡ ಹೆಂಡತಿ ಇರಲಿ ಅನ್ನೋದ್ಬಿಟ್ಟು ಬಂದು ಇವಳು ಬಗ್ಲಕ್ ಮಕ್ಕತ್ತಳ ಕಣ. ಏನಾರು ಕತ್ಕಿತ್ಲೆ ಅಲ್ಲ ಏನಾರು ಆಗ್ಬಿಡ್ತೀನೋ ಅಂತ ಬಂದು ಮಲ್ಕೊಂತಾಳೆ. ನಾನು ಇಲ್ಲೇನ ಗಂಡಾಗಿ ಆಕಿನೇ ಬಂದು ಮಕ್ಕತ್ತಳ 3 ಹೊತ್ತು. ನಾನು ಹೋಗು ಅಂತ ಸಾಕಾಯ್ತು. ಏನಾರು ಹೇಳಿದ್ರೆ ಮನೆ ಖಾಲಿ ಮಾಡ್ಕೋಗು ಅಂತಾಳೆ. ಅದಕ್ಕೆ ಫಸ್ಟು ಮನೆ ಖಾಲಿ ಮಾಡ್ಕೋ ಅಂತ ತೀರ್ಮಾನ ತಗೊಬಿಟ್ಟಿವಿ. ನಮಗೂ ಹುಡುಗರು ಬೇಕು ಅಂತ ಆಸೆ ಇರಕ್ಕಿಲ್ಲ ಏನ. ಹೆಡ್ತಿ ಜೊತೆ ಬಗ್ಲಾಗ ಇರೋಂಗೇ ಇಲ್ಲ. ನಾಟಕ ಮಾಡ್ತಾಳೆ. ಅಲ್ಲ ಕಣಲ್ಲ ಗಂಡ ಹೇಳ್ತಿ ಜೊತೆಗಿರ್ಬೇಕಾದ್ರೆ ನಿಮ್ಮವ್ ಬಂದೇನೆಲ್ಲ ಮಾಡ್ತಾಳೆ. ಅವಳಿಗೇನಾರು ರುಚಿ ಹಿಡ್ದೈತಲ್ಲ ಅದೇ ಹಿಡ್ದೈತಲ್ಲ. ನಾಳೆ ಎಲ್ಲ ನಾನು ಹೇಳ್ತೀನಿ ಈಗ ಊರ್ಗೌಡನಾಗಿನೆಲ್ಲ ಅದು ಯಾಕೆ ಬೇರೆ ಮನೆ ಮಾಡ್ತಿ ಸುಮ್ಕ ಇರೋದನ್ನ ಯಾರು ರೊಕ್ಕ ಉಳಿಸ್ಕೊಂಡು ಹೋಗೋದು ಕಲ್ತ್ಕ. ಗಂಡ ಹೆಂಡ್ತಿ ಅವ್ರಿಬ್ರು ಗಂಡ ಹೆಂಡ್ತಿ ರೂಮ್ ಇಲ್ಲೇನ ಅವಳ ಗಂಡ ಜೊತೆ ಮಕ್ಕನು ಅದೇ ಯಾಕೆ ನೆಡ್ತಿದ್ರೆ ಪಕ್ಕಕ್ಕೆ ಬಂದು ಮಕ್ಕಂತಳಾಕಿ. ಯಪ್ಪ ಹೇಳಿದ್ದು ಆಯ್ತು ನೋಡಿದ್ದು ಆಯ್ತು. ಊರು ಜನ ಎಲ್ಲ ನಿಂತ್ಕೊಂಡು ನೋಡಿ ಮಾಡ್ತಾ ಜಗಳನೂ ಆಯ್ತು. ನನಗಂತೂ ಸಾಕು ಹೋಗ್ಬಿಟ್ಟೈತೆ. ಅಯ್ಯಮ್ಮ ಹೇಳೋದು ಮಾತಾ ಕೇಳೋ ಅಲ್ಲೂ ಬಿಡೋಲ್ಲ. ಬಂದು ಬಗ್ಲಾಕ ಮಕ್ಕತ್ತಳ. ನಮಗೂ ಹುಡುಗರು ಬೇಕು ಆಸೆ ಇರಕ್ಕಿಲ್ಲ ಏನ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ್ಸಕ್ಕೆ ಹೋಗಿ ಬಂದಿರ್ತೀನಿ. ನಾನು 8 ರೂಪಾಯಿ ಕುತ್ಕೊಳ್ಳಂಗೆ ಇಲ್ಲ. ಆಗ್ಲೆಲ್ಲ ಬರ್ತಾಳೆ ಆಗ್ಲೆಲ್ಲ ಬಂದು ಕುಂದ್ರುತ್ತಾಳೆ. ಯಪ್ಪ ನನಗೆ ಬೇಡಪ್ಪ ಈಕೆ ಸವಾಸ ನಂಗೆ ಸಾಕು ಹೋಗ್ಬಿಟ್ಟೈತಿ. ಅಲ್ಲಕನಲ್ಲ ನೀವು ಹೇಳ್ತೀರ ನೋಡಿದ್ರೆ ನಗಬೇಕು ಅಳ್ಬೇಕು ಒಂದು ಗೊತ್ತಾಗತ್ತಿಲ್ಲ. ಅಲ್ಲಕನಲ್ಲ ಪ್ರಜು ನೀವು ಹೋಗಂಗೆಲ್ಲ ಉಚ್ಚಿಗಿಚ್ಚು ಪ್ರಾದೇ ಹಿಡಿದು ಬಿಟ್ಟೈತೆ ಹೆಂಗಲ್ಲ. ಅವ್ರ ಹತ್ರ ಹಂಗೆ ಮಾಡ್ತಿಲ್ಲ ಅಂತೇನ. ಅಯ್ಯೋ ನಾಚ್ಕಿಲ್ತಾವ ಇಂಥ ಬುದ್ಧಿ ಯಾವತ್ತಲ್ಲ ಕಲಿತಾವ. ಅಯ್ಯೋ ಇವೆಲ್ಲ ಉದಾರ ಆಯ್ತವೆ ನಾ ಬಿಡಲ್ಲ. ಯಪ್ಪ ಉದಾರನಾರು ಅಲ್ಲಿ ಹಾಳಾಗಾರು ಅಲ್ಲಿ. ನನಗಂತೂ ಬೇಕಾಗಿಲ್ಲ ಕಣಪ್ಪ. ನನಗಂತ ಅವ್ರ ಸವಾಸ ನೋಡಿ ಬ್ಯಾಸತ್ತೋಗ್ಬಿಟ್ಟು ಮನುಷ್ಯನ ಬೇಡಪ್ಪ ಈ ಕಷ್ಟ ನಂಗೆ ಆಗ್ಬಿಟ್ಟೈತಿ. ಏನು ಆಡ್ತಾರೆ ಅಂತಿ ಯವ್ವ. ನಮ್ಮ ಅಪ್ಪನೂ ಹಾಕಿ ತಕ್ಕಂಗೆ ನಾ ಕುಟ್ಟು ಬಂದು ಮದ್ಕೊಂಡಿರ್ತಾನ. ಎದ್ದೋಗಪ್ಪ ಆ ಕಡೆ ರೂಮ್ ಹಾಕಾರ ಒಬ್ಬ ಮಕ್ಕಳಂದ್ರೆ ನಾ ಇಲ್ಲೇ ಮಕ್ಕಳದು ಅಂತ. ನನಗಂತೂ ಸಾಕು ಹೋಗ್ಬಿಟ್ಟೈತೆ ಬಿಡು. ಈ ಸುಂದರ ಇರ್ಬೇಕಾರೆ ಯಾಕೆ ತಲೆ ಕೆಡ್ಸ್ಕೊಂತೀನಿ. ನಾನು ಪ್ಲಾನ್ ಕೊಡ್ತೀನಿ ಅದು ಮಾಡಷ್ಟೇ. ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ. ನೋಡಿದ್ರಲ್ಲ ವೀಕ್ಷಕರೇ ಇದನ್ನ ದೊಡ್ಡದು ಮಾಡಬಾರ್ದು ಅಂತ ನಾವು ಸುಮ್ಮನೆ ಕೂತ್ಕೊಂಡಿದ್ಮೋ. ಆದರೆ ನಮ್ಮವ್ವ ದಿನ ಬತ್ತ ಚಂಗ್ಳು ಬುದ್ಧಿ ಕಲಿಯಕತ್ತಾಳ. ಬಂದು ಬಗ್ಲ ಮಕ್ಕಳದು ಮಾಡೋದು. ಅದಕ್ಕೆ ನನಗೂ ನೋಡಿ ಸಾಕಾಗಿ ಅದಾಗ ಸುಂದ್ರನ ಬೇರೆ ಮನೆ ಮಾಡುವ ಅಂತ ಮಾಡುವ ಅಂತ ಬಂದೆ. ಗೌಡನ ಮನೆ ಖಾಲಿ ಆಗುತ್ತಲ್ಲ ಅಂತೇಳಿ ಅವನು ಬೇಡ ಅನ್ನಕತ್ತ. ನಾನು ಓಡಮ್ಮ. ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.